ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ವಿಷಯ ಅಂತೇಳಿ ಹೇಳಿದ್ರೆ, ನಾನು ತುಂಬ ಟೈಮ್ ಆಯಿತು ವೀಡಿಯೋನೇ ಹಾಕಿಲ್ಲ. ಆದರೆ ನಾನು ನೋಡುಗರು ಕಮ್ಮಿ ನನಗೆ ಅಂತೇಳಿ ಎನಿಸಿದ್ದೆ. ಆದರೆ ನಾನು ನೆನ್ಪಿಟ್ಕೊಂಬೋರು ಜಾಸ್ತಿ ಜನ ಇದ್ರು ಅಂದ್ಕೊಂಡು ಹೇಳಿ ಗೊತ್ತಾಯಿತು. ಎಂತಕ್ಕಂದರೆ ಇನ್ಸ್ಟಾಗ್ರಾಮ್ ಹಂಗೆಲ್ಲ ನಂಗೆ ಮೆಸೇಜ್ ಬರ್ತಾಯಿತ್ತು, ವೀಡಿಯೋ ಯಾಕೆ ಹಾಕ್ತಾಯಿಲ್ಲ, ವೀಡಿಯೋ ಹಾಕಿ ಅಂದ್ಕೊಂಡು. ನಾನು ಒಂದು ಇಬ್ಬರು ಜನ ಅಷ್ಟೇ ಅಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇಟ್ಕೊಂಡೆ. ಕಡಿಕೆ ಹೀಗೆ ದಾರಿ ಮೇಲೆ ಹಬ್ಬತ್ತಿಂಗೆ ನೀನು ಇವಾಗ ವೀಡಿಯೋ ಹಾಕ್ತಾಯಿಲ್ವಾ, ವೀಡಿಯೋ ಹಾಕು ಅಂತೇಳಿ ಎಲ್ಲ ಹೇಳು ಶುರು ಮಾಡ್ರಿ. ಇದನ್ನು ಕೇಳಿ ನನಗೇನೆ ನನ್ನನ್ನು ನನ್ನ ವೀಡಿಯೋ ಕಾಯೋರಿದ್ರ ಅಂತೇಳಿ ಹೇಳಿ ಅನ್ನಿಸ್ತು. ಓಕೆ, ಕಮ್ಮಿ ಜನ ಆದರೂ ನನ್ನ ವೀಡಿಯೋಗೂ ಕಾಯೋರಿದ್ರು, ನನ್ನ ವೀಡಿಯೋ ಖುಷಿಪಟ್ಟು ಕಾಂಬೋರು ಜನ ಇದ್ರು ಅಂತೇಳಿ ಹೇಳಿ ನನಗೆ ಅನ್ನಿಸ್ತು. ನಾನು ಸುಮ್ಮನೆ ನನ್ನ ಲೈಫನ್ನು ರೆಕಾರ್ಡ್ ಮಾಡಿ ಇಡು ಅಂದ್ಕೊಂಡು ಹೇಳಿ ವೀಡಿಯೋ ಮಾಡೋದು. ಬಟ್ ಈಗ ಹಾಗಲ್ಲ, ಜನ ಎಂಥದಾದ್ರೂ ಅಂತೇಳಿ ಹೇಳಿ ಎಣಿಸ್ತಾರಲ್ಲ. ನಾನು ಮುಗ್ದಂಗೆಲ್ಲ ಕಲೆ ಅಂತ ಅಂದ್ಕೊಂಡು ಹೇಳಿ ಮೊನ್ನೆಯಿಂದನೂ ವೀಡಿಯೋನೇ ಮಾಡ್ತಾಯಿಲ್ಲ. ಅಂದರೆ ಬೇಡ ಮಂಗಾಯ್ತು ನನಗೆ. ಎಂತಕ್ಕೆ ನಂದು ಈ ಕಲೆ ಮುಖ ಎಲ್ಲ ಇದು ಮಾಡೋದು ಅಂದ್ಕೊಂಡು ಆಯಿತು, ಪರವಾಗಿಲ್ಲ. ಆದರೂ ಜನಕ್ಕೆ ಎಂತ್ರಲ್ಲ, ಅಕ್ಷತಾ ನೀನು ಸುಮಾರು ದಿನ ಆಯಿತು ಅಂದ್ಕೊಂಡು ಹೇಳಿ. ನನಗೆ ಗೊತ್ತು ನಾನು ಸುಮಾರು ದಿನದಿಂದ ವೀಡಿಯೋ ಮಾಡಲಿಲ್ಲ ಅಂದ್ಕೊಂಡು, ಅದ್ರ ಜನರಿಗೂ ನೆನ್ಪಿಟ್ಕೊಂಡು ಕೇಳಿರಲ್ಲ. ಸೊ ಇನ್ನು ನಾನು ಮಾಡ್ತೆ ಅಂದ್ಕೊಂಡು ಹೇಳಿ ಎನ್ಸ್ಕೊಂಡು ನಾನು ಇವತ್ತು ಬೆಳಿಗ್ಗೆ ಎದ್ದು, ನಾನು ಇನ್ನೇ ಸಂಜೆ ನೆನೆಸ್ತಿದ್ದೆ ನಾನು ನಾಳೆ ಬೆಳಿಗ್ಗೆ ವೀಡಿಯೋ ಮಾಡಬೇಕಂತೇಳಿ ಹೇಳಿ. ಸೊ ಇವತ್ತು ಬೆಳಿಗ್ಗೆ ವೀಡಿಯೋ ಮಾಡಿದ್ದೇನೆ. ಮತ್ತು ಈ ಮೊನ್ನೆ ನಿನ್ನೆ ಎಲ್ಲ ಏನು ನಡೆದಿದೆ ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನೇ ಎಲ್ಲ ಕೊಲೆಕ್ಟ್ ಮಾಡಿ ಈಗ ಈ ವಿಡಿಯೋಲ್ಲೂ ಹಾಕ್ತೇನೆ. ಯಾರಿಗಾದರೂ ನಾನು ವೀಡಿಯೋ ಹಾಕಿದೆ ಅಯ್ಯೋ ಇವಳು ಎಂತಕ್ಕೆ ವೀಡಿಯೋ ಹಾಕಲಿಲ್ಲ ಅಂತ ಎಣಿಸ್ಕೊಂಡಿದ್ರೆ, ದೊಡ್ಡದು ಕಾರಣ ಎಂಥದ್ದು ಇಲ್ಲ, ಸುಮ್ಮನೆ ನಾನು ಹಾಕಿಲ್ಲ ಅಷ್ಟೇ. ಇನ್ನು ಹಾಕ್ತೇನೆ. ಥ್ಯಾಂಕ್ ಯು. ಮೊನ್ನೆ ಅಷ್ಟೇ ನಾನು ಒಂದು ಕಡೆ ಭಜನೆಗೆ ಹೋಗಿದ್ದೆ. ನಾನು ಅಲ್ಲಿ ಒಂದೆರಡು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಇದು ನೆಕ್ಸ್ಟ್ ಬರೋದು ನಂದು ಭಜನೆದು ವೀಡಿಯೋ ಆಗಿರುತ್ತೆ. ಈ ಥರ ಯಾರು ಮನೆಗೆ ಬೇಕು ಮನ್ಕಂತ ಈ ಥರ ಹೇಳಿ ಇದ್ರೊಳಗೆ ಚುಂಕಿ ಮಳೆ ಬರ್ತಿತ್ತಲ್ಲ ಬಂಗಾರ. ಚುಂಕಿ ಮಳೆ ಬರ್ತಿದೆ. ಆರಾಮ್ಸೆ ಮಲ್ಕೊಂಡಿತ್ತಪ್ಪ. ಅಯ್ಯೋ ಚುಂಕಿ ಬಂಗಾರ ಮೀನ್ತ ಇಂತ. ಮೊನ್ನೆ ಕುಂದಾಪುರದ ಕುಂದೇಶ್ವರ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇದ್ದಿತ್ತು. ಅಲ್ಲಿಗೆ ನಾನು ಮತ್ತು ಅಮ್ಮ ಹೋಗಿತ್ತು. ನನಗೆ ಸತ್ಯ ಹೇಳ್ಕಂದ್ರೆ ಕುಂದೇಶ್ವರ ದೇವಸ್ಥಾನ ಎಲ್ಲಿತ್ತು ಅನ್ಕೊಂಡು ಹೇಳಿಯೇ ಗೊತ್ತಿರಲಿಲ್ಲ. ಕುಂದಾಪುರದ್ದು ಅನ್ಕೊಂಡು ಹೇಳಿ ಹೋದ್ದು.
ಆದರೆ ನಂಗೆ ಅದು ದೇವಸ್ಥಾನವೇ ಸಿಕ್ಕದೆ ನಾನು ಅಲ್ಲೆಲ್ಲೋ ಸುಮಾರು ದೂರ ತನಕ ಹೋಗಿ ಆಮೇಲೆ ಹೊಳಿ ಎಲ್ಲ ಬಂತು. ನಂಗೆ ಅನ್ನಿಸ್ತು ಆವಾಗ ಹೊಳಿಯೆಲ್ಲ ಇಲ್ಲವಲ್ಲ, ಕುಂದಾಪುರ ಅಲ್ಲ ಅನ್ಕಂಡು ಹೇಳಿ. ಆಮೇಲೆ ಮತ್ತೆ ವಾಪಸ್ ಯಾರನ್ನ ಕೇಳಿ ಹಿಂದೆ ಬಂದಾದಮೇಲೆ ಅಲ್ಲಿ ಶಾಸ್ತ್ರಿ ಸರ್ಕಲಿಂದ ಒಳಗೆ ಹೋದ್ಮೇಲೆ ನಮಗೆ ಸಿಕ್ತು ಕುಂದೇಶ್ವರ ದೇವಸ್ಥಾನ. ಅಂತೂ ಇಂತೂ ನಾವು ಇಲ್ಲೇ ಆಯ್ಕೊಂಡು ಕುಂದೇಶ್ವರ ದೇವಸ್ಥಾನ ಕಾಣ್ತಿದ್ದವ್ರು ನಮ್ಮ ಮುನಿ ಆಯಿತು. ಆಮೇಲೆ ಸೀದಾ ಬಂದು ಸತ್ಯನಾರಾಯಣ ಪೂಜೆ ಅಷ್ಟೊತ್ತಿಗೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋಗುವಾಗ ನಾವು ಹೋಗಿ ಒಂದು 10-15 ನಿಮಿಷದಲ್ಲಿ ಸ್ಟಾರ್ಟ್ ಆಯಿತು. ಈ ನಾಮಮೋ ಎಂಬುದನ್ನು 2ನೇ ಸರಿ ಹಾಡೋದು ಬೇಡ. ನಿಮಗೆ ನಾಮಮೋ ಏನು ಮಾಡುತ್ತೆ ಅಂದರೆ ಮತ್ತೆ ಪುನಃ ಶಿವ ಶಿವ ಹಾಡುವಾಗೆ ಮಾಡುತ್ತೆ. ಸೊ ನೀವೇನು ಮಾಡಬೇಕು, ಶಿವ ಶಿವ ಕುಂದೇಶ್ವರ ನಮೋ ಶಿವ ಶಿವ ಕುಂದೇಶ್ವರ ಅಷ್ಟು ಸಾಕು. ಹಾಡುವ 1 2 3 4. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಅವ್ರು ಫಸ್ಟಿಗೆ ಹೇಳಿದರು ಉದ್ಧರಣೆ ಮತ್ತು ಪಂಚಬಟ್ಲು ತಗೊಂಡು ಬನ್ನಿ ಅಂತೇಳಿ ಹೇಳಿ. ತಾರದೆ ಇದ್ದವ್ರಿಗೆ ಸಮೇತ ಅಲ್ಲಿ ವ್ಯವಸ್ಥೆ ಇದ್ದಿತ್ತು. ತಂದವರಿಗೆ ಅವ್ರವ್ರ ಮನೆಯದೇ ಯೂಸ್ ಮಾಡ್ಕೊಳ್ಳಿ, ತಾರದವರಿಗೆ ಪ್ಲಾಸ್ಟಿಕ್ ಲೋಟದಲ್ಲಿ ಕೊಟ್ಟಿದ್ರು. ನಾವು ಇದು ಸತ್ಯನಾರಾಯಣ ಪೂಜೆ ನಮ್ಮ ಭಜನೆ ತಂಡದ ಮೂಲಕ ಹೋಗಿರುವಂಥದ್ದು. ಸೊ ಇವು ನಮ್ಮ ಭಜನೆ ತಂಡದ ಒನ್ ಆಫ್ ದ ಸದಸ್ಯ, ಅವರು ಸಹ ಅಲ್ಲಿದ್ದಿರು. ಸೊ ಒಂದು ಫೋಟೋ ತೆಕ್ಕೊಂಡು ಅವ್ರನ್ನೂ ಮಾತಾಡ್ಸ್ಕೊಂಡು ನಾವು ಬಂದದ್ದು. ಲೈಕ್ ಮಾಡಿ ಸಾಕಾ? ಲೈಕ್ ಮಾಡಿ, ನಮ್ಮಮ್ಮ ಹೇಳಿಕೊಟ್ಟಿದ್ರು, ಶೇರ್ ಮಾಡಿ. ಎಸ್, ನಾವಿವತ್ತು ಸತ್ಯನಾರಾಯಣ ಪೂಜೆಗೆ ಬಂದಿತ್ತು. ಎಲ್ಲಿ ಅಂದರೆ ಕುಂದಾಪುರದ ಕುಂದೇಶ್ವರ ದೇವಸ್ಥಾನಕ್ಕೆ. ಆಯ್ತಾ, ನಾವು ಇಲ್ಲಿಗೊಂದು ಬರ್ಕರಿ ಎಲ್ಲಿಗೆಲ್ಲ ಹೋಯ್ ಬೈನ್ ಅನ್ಕೊಂಡು ನಮಗೇ ಗೊತ್ತಿಲ್ಲ. ಇವ್ರು ಬಂದದ್ದು, ನಾನು ಇವ್ರನ್ನ ಕರ್ಕೊಂಡು ಬಂದದ್ದಕ್ಕ. ಇವ್ರು ಬಸ್ ಹತ್ಕ ಬಂದಿರ, ನಾನು ಇವ್ರನ್ನ ಸ್ಕೂಟಿಯಲ್ಲಿ ಕರ್ಕೊಂಡು ಬಂದದ್ದ. ಎಲ್ಲಿಗೆಲ್ಲ ಹೋಯ್ ಬಂದದ್ದು ನಾವು ಕಡಿಕೆ, ಯಾರನ್ನ ಕೇಳ್ಕೊಂಡು ಕಡಿಕೆ ಇಲ್ಲಿ ಬಂದದ್ದು ನಾವು. ನೆಗಡಿ ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಬಂತು ನಾವು. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಸರಿ ಊಟ ಆಗಿರಲಿಲ್ಲ. ಸೊ ಒಂದು ದೋಸೆ ತಿನ್ಕೊಂಡು ಮನೆಗೆ ಹೋಯ್ತು. ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.